ಈ 7 ವರ್ಷಗಳಲ್ಲಿ ಏನು ಪಡ್ಕೊಂಡಿದ್ದಾರೆ, ಏನು ಕಳ್ಕೊಂಡಿದ್ದಾರೆ ಶ್ರೇಯಸ್? ಏನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವೇನೋ ಅನ್ಕೋತೀವಿ ನಂಗೆ ಹಿಂಗೆ ಗೊತ್ತು, ನನಗೆ ಇದು ಗೊತ್ತು, ನಾವು ಹಿಂಗೆ ಅನ್ಕೊಂಡ್ರೆ ಹಿಂಗೆ ಹೋಗ್ಬಿಡ್ತೀವಿ, ನೆಕ್ಸ್ಟ್ ಈ ಸ್ಟೆಪ್ ಮಾಡಿ ಇಲ್ಲೇ ಹೋಗ್ತೀವಿ ಅಂತ. ಅಲ್ಲೊಬ್ಬ ಮೇಲೊಬ್ಬ ಇದನ್ನು ಆಟ ಆಡ್ಸೋ ನನ್ನ ಸಖತ್ ಕಿಲಾಡಿ ಅವ್ನು ಹೇಳ್ತಾನೆ, ಹೌದಾ ಕಂದ, ನನಗಿಂತ ನಿನಗೆ ಗೊತ್ತಾ, ಬಾ ಕೂತ್ಕೊಂಡು ನೀನು ಕೂಡಿಸ್ತೀನಿ ಅಂತ. ನೀನು ಕೆಲಸಿದೆ ಹಾಗೇ ಹೋಯ್ತು, ಇದು ಏನು ಇಲ್ಲವೇ ಇಲ್ಲ ಅಂದ್ಕೊಂಡ್ರೆ ಸಡನ್ನಾಗಿ ಇದ್ದಕ್ಕಿಂತ ಕಣ್ಣು ಮುಚ್ಕೊಂಡ್ಬಿಡಿಸಲು ಏನೋ ಒಂದು ಮಿರಾಕಲ್ ಆಗೋಗುತ್ತೆ. ಸೊ ಪ್ರಯತ್ನ ಒಂದೇ ನಮ್ಮ ಕೈಲಿರೋದು. ನಿಯತ್ತಾಗೆ ತುಂಬ ಪ್ರೀತಿಯಿಂದ ತಗ್ಗಿ ಬಗ್ಗಿ ನಮ್ಮ ಥರನೇ ಹಸುವಿರೋ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ. ಕೆಲಸ ಮತ್ತು ನಿಯತ್ತ ಮಾಡೋಣ. ರಿಸಲ್ಟ್ ದೇವ್ರಿಗೆ ಬಿಟ್ಟು ತುಂಬ ರಿಸಲ್ಟ್ ಎಕ್ಸ್ಪೆಕ್ಟೇಷನ್. ಮುಂಚೆ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲ ಇದು ವರ್ಕ್ ಆಗಬೇಕು, ಇದು ಹಿಂಗೆ ಆಗಬೇಕು ಅಂತ. ಟುಡೇ ಟು ಬಿ ವೆರಿ ಹಾನೆಸ್ಟ್, ನನಗೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ನನಗೇನಂದರೆ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಇದನ್ನು ನಿಯತ್ತಾಗಿ ಜನಕ್ಕೆ ರೀಚ್ ಮಾಡ್ತೀವಿ. ಈ ಪ್ರಯತ್ನ ಇದೆ, ಈ ಪ್ರಯತ್ನದಲ್ಲಿ ಸೋತ್ಬಿಟ್ರೆ ಅಂತ ಅದೊಂದೇ ಭಯದಷ್ಟೇ. ರಿಸಲ್ಟ್ ಮೇಲೆ ನಂಗೆ ಭಯನೇ ಇಲ್ಲ ಇವತ್ತಿಗೆ. ವಾಟ್ ಎವರ್ ಇಟ್ ಈಸ್ ಅದನ್ನು ತೊಗೊಂಡು ಮುಂದೆ ನಡ್ಕೊಂಡು ಹೋಗೋದೇ ಜೀವನ. ಬಟ್ ಆ ಪ್ರಯತ್ನ 100% ಮಾಡಿಲ್ಲ ಅಂದರೆ, ಗುರು ನಾನು ಕಷ್ಟಪಡಬೇಕಾಯ್ತು, ಗುರು ನಾನು ಹೇಳಬೇಕಾಯ್ತು, ಆ ರಿಗ್ರೆಟ್ ಇರಬಾರ್ದು ಅಷ್ಟೇ. ಆ ರಿಗ್ರೆಟ್ ಇಲ್ಲದ್ರೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ 7 ವರ್ಷಗಳಲ್ಲಿ ಏನು ಪಡ್ಕೊಂಡಿದ್ದಾರೆ, ಏನು ಕಳ್ಕೊಂಡಿದ್ದಾರೆ ಶ್ರೇಯಸ್? ಏನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವೇನೋ ಅನ್ಕೋತೀವಿ ನಂಗೆ ಹಿಂಗೆ ಗೊತ್ತು, ನನಗೆ ಇದು ಗೊತ್ತು, ನಾವು ಹಿಂಗೆ ಅನ್ಕೊಂಡ್ರೆ ಹಿಂಗೆ ಹೋಗ್ಬಿಡ್ತೀವಿ, ನೆಕ್ಸ್ಟ್ ಈ ಸ್ಟೆಪ್ ಮಾಡಿ ಇಲ್ಲೇ ಹೋಗ್ತೀವಿ ಅಂತ. ಅಲ್ಲೊಬ್ಬ ಮೇಲೊಬ್ಬ ಇದನ್ನು ಆಟ ಆಡ್ಸೋ ನನ್ನ ಸಖತ್ ಕಿಲಾಡಿ ಅವ್ನು ಹೇಳ್ತಾನೆ, ಹೌದಾ ಕಂದ, ನನಗಿಂತ ನಿನಗೆ ಗೊತ್ತಾ, ಬಾ ಕೂತ್ಕೊಂಡು ನೀನು ಕೂಡಿಸ್ತೀನಿ ಅಂತ. ನೀನು ಕೆಲಸಿದೆ ಹಾಗೇ ಹೋಯ್ತು, ಇದು ಏನು ಇಲ್ಲವೇ ಇಲ್ಲ ಅಂದ್ಕೊಂಡ್ರೆ ಸಡನ್ನಾಗಿ ಇದ್ದಕ್ಕಿಂತ ಕಣ್ಣು ಮುಚ್ಕೊಂಡ್ಬಿಡಿಸಲು ಏನೋ ಒಂದು ಮಿರಾಕಲ್ ಆಗೋಗುತ್ತೆ. ಸೊ ಪ್ರಯತ್ನ ಒಂದೇ ನಮ್ಮ ಕೈಲಿರೋದು. ನಿಯತ್ತಾಗೆ ತುಂಬ ಪ್ರೀತಿಯಿಂದ ತಗ್ಗಿ ಬಗ್ಗಿ ನಮ್ಮ ಥರನೇ ಹಸುವಿರೋ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ. ಕೆಲಸ ಮತ್ತು ನಿಯತ್ತ ಮಾಡೋಣ. ರಿಸಲ್ಟ್ ದೇವ್ರಿಗೆ ಬಿಟ್ಟು ತುಂಬ ರಿಸಲ್ಟ್ ಎಕ್ಸ್ಪೆಕ್ಟೇಷನ್. ಮುಂಚೆ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲ ಇದು ವರ್ಕ್ ಆಗಬೇಕು, ಇದು ಹಿಂಗೆ ಆಗಬೇಕು ಅಂತ. ಟುಡೇ ಟು ಬಿ ವೆರಿ ಹಾನೆಸ್ಟ್, ನನಗೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ನನಗೇನಂದರೆ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಇದನ್ನು ನಿಯತ್ತಾಗಿ ಜನಕ್ಕೆ ರೀಚ್ ಮಾಡ್ತೀವಿ. ಈ ಪ್ರಯತ್ನ ಇದೆ, ಈ ಪ್ರಯತ್ನದಲ್ಲಿ ಸೋತ್ಬಿಟ್ರೆ ಅಂತ ಅದೊಂದೇ ಭಯದಷ್ಟೇ. ರಿಸಲ್ಟ್ ಮೇಲೆ ನಂಗೆ ಭಯನೇ ಇಲ್ಲ ಇವತ್ತಿಗೆ. ವಾಟ್ ಎವರ್ ಇಟ್ ಈಸ್ ಅದನ್ನು ತೊಗೊಂಡು ಮುಂದೆ ನಡ್ಕೊಂಡು ಹೋಗೋದೇ ಜೀವನ. ಬಟ್ ಆ ಪ್ರಯತ್ನ 100% ಮಾಡಿಲ್ಲ ಅಂದರೆ, ಗುರು ನಾನು ಕಷ್ಟಪಡಬೇಕಾಯ್ತು, ಗುರು ನಾನು ಹೇಳಬೇಕಾಯ್ತು, ಆ ರಿಗ್ರೆಟ್ ಇರಬಾರ್ದು ಅಷ್ಟೇ. ಆ ರಿಗ್ರೆಟ್ ಇಲ್ಲದ್ರೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ 7 ವರ್ಷಗಳಲ್ಲಿ ಏನು ಪಡ್ಕೊಂಡಿದ್ದಾರೆ, ಏನು ಕಳ್ಕೊಂಡಿದ್ದಾರೆ ಶ್ರೇಯಸ್? ಏನು ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ನಾವೇನೋ ಅನ್ಕೋತೀವಿ ನಂಗೆ ಹಿಂಗೆ ಗೊತ್ತು, ನನಗೆ ಇದು ಗೊತ್ತು, ನಾವು ಹಿಂಗೆ ಅನ್ಕೊಂಡ್ರೆ ಹಿಂಗೆ ಹೋಗ್ಬಿಡ್ತೀವಿ, ನೆಕ್ಸ್ಟ್ ಈ ಸ್ಟೆಪ್ ಮಾಡಿ ಇಲ್ಲೇ ಹೋಗ್ತೀವಿ ಅಂತ. ಅಲ್ಲೊಬ್ಬ ಮೇಲೊಬ್ಬ ಇದನ್ನು ಆಟ ಆಡ್ಸೋ ನನ್ನ ಸಖತ್ ಕಿಲಾಡಿ ಅವ್ನು ಹೇಳ್ತಾನೆ, ಹೌದಾ ಕಂದ, ನನಗಿಂತ ನಿನಗೆ ಗೊತ್ತಾ, ಬಾ ಕೂತ್ಕೊಂಡು ನೀನು ಕೂಡಿಸ್ತೀನಿ ಅಂತ. ನೀನು ಕೆಲಸಿದೆ ಹಾಗೇ ಹೋಯ್ತು, ಇದು ಏನು ಇಲ್ಲವೇ ಇಲ್ಲ ಅಂದ್ಕೊಂಡ್ರೆ ಸಡನ್ನಾಗಿ ಇದ್ದಕ್ಕಿಂತ ಕಣ್ಣು ಮುಚ್ಕೊಂಡ್ಬಿಡಿಸಲು ಏನೋ ಒಂದು ಮಿರಾಕಲ್ ಆಗೋಗುತ್ತೆ. ಸೊ ಪ್ರಯತ್ನ ಒಂದೇ ನಮ್ಮ ಕೈಲಿರೋದು. ನಿಯತ್ತಾಗೆ ತುಂಬ ಪ್ರೀತಿಯಿಂದ ತಗ್ಗಿ ಬಗ್ಗಿ ನಮ್ಮ ಥರನೇ ಹಸುವಿರೋ ಜೊತೆ ಸೇರ್ಕೊಂಡು ಕೆಲಸ ಮಾಡೋಣ. ಕೆಲಸ ಮತ್ತು ನಿಯತ್ತ ಮಾಡೋಣ. ರಿಸಲ್ಟ್ ದೇವ್ರಿಗೆ ಬಿಟ್ಟು ತುಂಬ ರಿಸಲ್ಟ್ ಎಕ್ಸ್ಪೆಕ್ಟೇಷನ್. ಮುಂಚೆ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲ ಇದು ವರ್ಕ್ ಆಗಬೇಕು, ಇದು ಹಿಂಗೆ ಆಗಬೇಕು ಅಂತ. ಟುಡೇ ಟು ಬಿ ವೆರಿ ಹಾನೆಸ್ಟ್, ನನಗೆ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ನನಗೇನಂದರೆ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಇದನ್ನು ನಿಯತ್ತಾಗಿ ಜನಕ್ಕೆ ರೀಚ್ ಮಾಡ್ತೀವಿ. ಈ ಪ್ರಯತ್ನ ಇದೆ, ಈ ಪ್ರಯತ್ನದಲ್ಲಿ ಸೋತ್ಬಿಟ್ರೆ ಅಂತ ಅದೊಂದೇ ಭಯದಷ್ಟೇ. ರಿಸಲ್ಟ್ ಮೇಲೆ ನಂಗೆ ಭಯನೇ ಇಲ್ಲ ಇವತ್ತಿಗೆ. ವಾಟ್ ಎವರ್ ಇಟ್ ಈಸ್ ಅದನ್ನು ತೊಗೊಂಡು ಮುಂದೆ ನಡ್ಕೊಂಡು ಹೋಗೋದೇ ಜೀವನ. ಬಟ್ ಆ ಪ್ರಯತ್ನ 100% ಮಾಡಿಲ್ಲ ಅಂದರೆ, ಗುರು ನಾನು ಕಷ್ಟಪಡಬೇಕಾಯ್ತು, ಗುರು ನಾನು ಹೇಳಬೇಕಾಯ್ತು, ಆ ರಿಗ್ರೆಟ್ ಇರಬಾರ್ದು ಅಷ್ಟೇ. ಆ ರಿಗ್ರೆಟ್ ಇಲ್ಲದ್ರೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ.